ಪ್ರೀತಿಯಲ್ಲಿ ನನ್ನ ಸಹೋದರ ಸಹೋದರಿಯೇ, ಈ ದಿನ ಈ ವರ್ಷದ ಮೊದಲನೇ ದಿನ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ಹೊಸ ವರುಷದ ಶುಭಾಶಯಗಳು ಮತ್ತು ಬೆಳಗಿನ ವಂದನೆಗಳೊಂದಿಗೆ. ಕಳೆದ ವರ್ಷವೆಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದ್ದಾರೆ. ಅದಕ್ಕಾಗಿ ದೇವರು ನಮಗೆ ಮಹಾ ಅದ್ಭುತಗಳನ್ನು ಮಾಡಿದ್ದಾರೆ. ವಿಶೇಷ ಆಶೀರ್ವಾದವನ್ನು ನಮಗೆ ಕೊಟ್ಟಿರುವಂತಹ ದೇವರು ಸದಾ ನಮ್ಮನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಹೊಸ ವರುಷ ಕ್ಯಾಲೆಂಡರ್ ತಿರುಸುವುದರ ಮೂಲಕ ಮಾತ್ರವಲ್ಲ ಆಚರಿಸುವುದು, ನಮ್ಮ ಜೀವಿತದಲ್ಲಿ ಕೂಡ ಒಂದು ಹೊಸ ಅನುಭವವನ್ನು, ಕ್ರೈಸ್ತನನ್ನು ನಮ್ಮ ಜೀವಿತದಲ್ಲಿ ಕರೆತರಬೇಕಾಗಿದೆ. ಇದಾಗಿದೆ ಹೊಸ ವರುಷದ ಒಂದು ಅನುಭವ. ಈ ದಿನ ನಾನು ಆಯ್ದುಕೊಂಡಂತ ವಚನ ಭಾಗ ಕೀರ್ತನೆಗಳು ಪುಸ್ತಕ 116ನೇ ಅಧ್ಯಾಯ 9ನೇ ವಚನ. ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಇದು ಈ ದಿನ ಬಹು ಮುಖ್ಯವಾದಂಥ ವಚನವಾಗಿದೆ. ಏಕೆಂದರೆ ದೇವರು ಕಳೆದ ವರ್ಷವೆಲ್ಲ ನಮ್ಮ ಪ್ರಾಣವನ್ನು ಕಾಯ್ದು ಕಾಪಾಡಿದ್ದಾನೆ. ಎಷ್ಟೋ ಜನರು ಆತ್ಮಹತ್ಯೆಗೆ ಹತ್ತಿರ ಹೋಗಿರಬಹುದು, ಅಪಘಾತಗಳಿಗೆ ಹತ್ತಿರ ಹೋಗಿರಬಹುದು, ಇನ್ನೂ ಏನೇನೋ ಸಮಸ್ಯೆಗಳಿಂದ ಬಳಲಿರಬಹುದು. ಪ್ರಿಯ ದೇವಜನರೇ, ಆದರೂ ದೇವರು ಎಲ್ಲವನ್ನು ಮೀರಿ ನಮ್ಮನ್ನು ಕಾಯ್ದು ಕಾಪಾಡಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಒಂದು ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸಿ ಈ ದಿನದಿಂದ, ಈ ಕ್ಷಣದಿಂದ ನಾವು ಹೊಸ ಜೀವಿತವನ್ನು ಜೀವಿಸಲು ದೇವರಲ್ಲಿ ಬೇಡಿಕೊಳ್ಳೋಣ ಎಂಬುದಾಗಿ ನಾನು ಕೇಳುತ್ತೇನೆ. ಪ್ರತಿಯೊಬ್ಬರು ವಚನವನ್ನು ಕೇಳಿ ಪ್ರತಿದಿನವೂ ಹೊಸತನವನ್ನು ಪಡೆದುಕೊಳ್ಳಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆಯಾಗಿದೆ. ಅದೇ ರೀತಿ ಪ್ರತಿದಿನ ವಚನವನ್ನು ಕೇಳಿ ಹೊಸ ಒಂದು ಅಧ್ಯಾಯ ನಮ್ಮ ಜೀವಿತದಲ್ಲಿ ಉಂಟಾಗಲಿ. ಅನೇಕರು ಅನೇಕ ಸಮಸ್ಯೆಯಲ್ಲಿ ಇರಬಹುದು. ದೇವರು ನಮ್ಮನ್ನು ಕಾಯ್ದು ಕಾಪಾಡುತ್ತಾರೆ. ಇನ್ನು ಮುಂದೆ ಕೂಡ ಅದೇ ರೀತಿ ದೇವರು ಕಾಪಾಡಲಿ. ಅನೇಕರು ಕಳೆದ ವರ್ಷಗಳಲ್ಲಿ ನಮ್ಮ ಸ್ನೇಹಿತರು, ಬಂಧು ಬಳಗದವರು, ತಂದೆ ತಾಯಿಗಳು ನಮ್ಮನ್ನು ಅಗಲಿರಬಹುದು. ಪ್ರಿಯ ದೇವಜನರೇ, ಪ್ರತಿ ಒಬ್ಬರನ್ನು ದೇವರು ಕಾಪಾಡುತ್ತಾರೆ ಎಂಬ ನಂಬಿಕೆಯಲ್ಲಿ ಜೀವಿಸುವಂಥವರು ನಾವು ಆಗೋಣ ಎಂದು ಪ್ರಾರ್ಥಿಸೋಣ. ಆಮೇನ್.